ಬೆಂಗಳೂರಿನ ನಾಗರಬಾವಿ ಬಳಿ ಇರುವಂತಹ ಕೆಂಗುಂಟೆಯಲ್ಲಿ ಶ್ರೀ ನಿರ್ವಿಘ್ನ ಕನ್ನಡ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾದಂತಹ 22ನೇ ವರ್ಷದ ನಿರ್ವಿಘ್ನ ಗಣೇಶೋತ್ಸವ ಕಾರ್ಯಕ್ರಮ ಇವತ್ತು ಸೇರಿದಂತೆ ಕಳೆದ 2 ದಿನಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಮಹೇಶ್ ಅಂತ. ಈ ಒಂದು 22ನೇ ವರ್ಷದ ನಿರ್ವಿಘ್ನ ಕನ್ನಡ ಯುವಕರ ಸಂಘದ ವತಿಯಿಂದ ಏನೇನು ಕಾರ್ಯಕ್ರಮ ಆಗಿದೆ ಸರ್? ಸರ್, ಪ್ರತಿ ವರ್ಷನೂ ಕೂಡ ನಾವು 3 ದಿವಸ ಕುಂಡಿಸ್ತೀವಿ ಗಣೇಶನ. ಒಂದೊಂದು ದಿನನೂ ಒಂದೊಂಥರ ಕಾರ್ಯಕ್ರಮಗಳು ಇರುತ್ತೆ ನಮ್ಮಲ್ಲಿ. ಫಸ್ಟ್ನೇ ದಿವಸ ಬೆಳಗ್ಗೆ 6 ಗಂಟೆಗೆ ಗಣೇಶನ ಕುಂಡಿಸ್ತೀವಿ. ಅವಾಗೇನೆ ಗಣೇಶನ ಹೋಮ, ಪೂಜೆ, ಮಂಗಳಾರತಿ ಇದೆಲ್ಲ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಇಲ್ಲಿ ಸ್ಥಳೀಯರಿಗೆ ರಂಗೋಲಿ ಕಾರ್ಯಕ್ರಮ ಇರೋದು, ಒಂದು ಗೇಮ್ಸ್ ಆಡ್ಸೋದಿರಲಿ, ಆ ಥರ ಆ ಡೇ ಎಲ್ಲ ಫುಲ್ ಇರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆನೂ ಅನ್ನದಾನ ಇರುತ್ತೆ. ಪ್ರತಿದಿನ 3 ದಿವಸನೂ ಪ್ರತಿದಿನ ಮಧ್ಯಾಹ್ನ ಸಂಜೆ ಪ್ರತಿದಿನ ಅನ್ನದಾನ ಇರುತ್ತೆ. ಮತ್ತು ಸಂಜೆ ಆರ್ಕೆಸ್ಟ್ರಾ ಇರುತ್ತೆ. ಮತ್ತು ಫಸ್ಟ್ ದಿವಸನೂ ನಮ್ಮ ಸ್ಥಳೀಯರಿಗೆ, ಅಂದರೆ ನಮ್ಮ ಲೋಕಲಲ್ಲಿ ಯಾರ್ಯಾರು ಇದ್ದಾರೋ ನಮ್ಮ ಕೆಂಗುಂಟೆ ಭಾಗದ ಪ್ರತಿಭೆಗಳು, ಚಿಕ್ಕ ಮಕ್ಕಳಾಗಿರಲಿ ದೊಡ್ಡ ಮಕ್ಕಳಾಗಿರಲಿ, ಏನೇ ಒಂದು ಅವರಲ್ಲಿ ಒಂದು ಟ್ಯಾಲೆಂಟ್ ಅನ್ನೋದಿದ್ರೆ ನಾವು ಇಲ್ಲಿ ನಮ್ಮ ಸ್ಟೇಜ್ ಕೊಡ್ತೀವಿ. ನಾವು ಲೋಕಲ್ ಅವ್ರಿಗೆ ಅಂತಲೇ ಒಂದು ಫಸ್ಟೇ ಸ್ಟೇಜ್ ಕೊಡ್ತೀವಿ ನಾವು. ಆ ಸ್ಟೇಜಲ್ಲಿ ನಮ್ಮ ಭಾಗದ ಮಕ್ಕಳುಗಳಾಗಿರ್ಬೋದು, ಯಾರೇ ಆಗಿರಿ, ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಅವ್ರ ಪ್ರತಿಭೆಗಳನ್ನ ತೋರಿಸ್ಕೊಬೋದು. ಒಂದು ಸ್ಟೇಜ್ ಅವಕಾಶ ಕೊಡ್ತೀವಿ ನಾವು. ನೆಕ್ಸ್ಟೇ ನಾವು ಬೆಳಗ್ಗೆ ಪೂಜೆ ಇರುತ್ತೆ ಯಾವಾಗೂ, ಸಂಜೆ ಆರ್ಕೆಸ್ಟ್ರಾ, ಮತ್ತು ತಿರ್ಗಾ ಅನ್ನದಾನ. ಆರ್ಕೆಸ್ಟ್ರಾದಲ್ಲಿ ಅದೇ ನಮ್ಮ ಲೋಕಲ್ ಅವ್ರಿಗೆಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ, ಇಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡಿರೋರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ನಾವು ಗುರುತಿಸಿ ಐಡೆಂಟಿಫೈ ಮಾಡಿರ್ತೀವಿ. ಅಂಥವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಮತ್ತು 3ನೇ ದಿವಸಕ್ಕೆ ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಹೆಚ್ಚು ಕಮ್ಮಿ 1,000-1,500 ಜನಕ್ಕೆ ಅನ್ನದಾನ. ತಿರ್ಗಾ ಸಂಜೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ. ಪ್ರತಿಯೊಂದು ರೋಡನ್ನು ಬಿಡದಂಗೆ ಎಲ್ಲ ನಮ್ಮ ಕೆಂಗುಂಟೆ ಭಾಗದ ಎಲ್ಲ ರೋಡ್ಗಳಲ್ಲೂ ಗಣೇಶನ ಮೆರವಣಿಗೆ ಹೋಗುತ್ತೆ. ಮತ್ತು ನಮ್ಮ ಭಾಗದಲ್ಲೇ ಇರೋ ಮಲತಳ್ಳಿ ಕೆರೆಯಲ್ಲೇ ನಾವು ವಿಸರ್ಜನೆ ಮಾಡೋದು. ಮತ್ತು ನಾವು ಯಾವುದೇ ಥರ POP ಗಣೇಶನ ನಾವು ತರಲ್ಲ. ಪ್ರತಿ 22 ವರ್ಷದಿಂದನೂ ನಾವು ಮಣ್ಣು ಗಣೇಶನೇ ಹುಡುಕಿ ಮಣ್ಣು ಗಣೇಶನೇ ತರ್ತಾ ಇರೋದು ನಾವು. ಸೊ ಇದು ಕೂಡ ಮಣ್ಣಿಂದ ಇದೇ ಪ್ಯೂರ್ ಮಣ್ಣಿಂದ, ಇದು ಪ್ಯೂರ್ ಮಣ್ಣಿಂದ ತಂದೆ ಫುಲ್ಲು ರೆಡಿ ಇದು ಮಾಡೋದು. ಇಲ್ಲಿ ನಮ್ಮ ಜೊತೆ ಇರೋ ಹುಡುಗರು ಪ್ಯೂರ್ ಮಣ್ಣಿನ ತಂದು ಅದೊಂದು ಸ್ವಲ್ಪ ಎಲ್ಲ ನಮ್ಮವರೇ ಫುಲ್ ಎಲ್ಲ ರೆಡಿ ಮಾಡ್ತಾರೆ. ಅದನ್ನೆಲ್ಲ ಸ್ಟೋನ್ ವರ್ಕ್ ಆಗಿರ್ಬೋದು ಎಲ್ಲ ಇಲ್ಲೇ ನಮ್ಮ ಜೊತೆ ಇರೋ ಹುಡುಗರೇ ಎಲ್ಲ ಅದನ್ನು ಅಲಂಕಾರ ಮಾಡೋದ್ರಿಂದ ಹಿಡ್ದು ಅದನ್ನು ಪ್ರತಿಯೊಂದು ಈ ಡೈಲಿ ಬೆಳಗ್ಗೆ ಆಯಿತು ನೀವು ಹಾಕಿರೋ ಹೂವುಗಳು ಇವೆಲ್ಲ ನೋಡಿರ್ಬೋದು. ಎಲ್ಲ ನಮ್ಮ ಜೊತೆ ಇರೋ ಹುಡುಗರೇ ಪಾಪ ಬೆಳಗ್ಗೆ 5 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಅವರೇ ತಂದು ಅಲಂಕಾರ ಮಾಡಿರೋದು. ಈಗ ಇವತ್ತು ಕಡೆ ದಿವಸ ಎಷ್ಟೊತ್ತಿಗೆ ಮೆರವಣಿಗೆ ಶುರುವಾಗುತ್ತೆ, ಏನೇನು ಆಚರಣೆಗಳಿದೆ ಸರ್? ಸರ್, ಇವತ್ತು ಈಗ 12 ಗಂಟೆಗೆ ಅನ್ನದಾನ ಸ್ಟಾರ್ಟ್ ಆಗಿದೆ. ಈ ಅನ್ನದಾನ ಸ್ಟಾರ್ಟ್ ಆಗಿ ಇನ್ನೇನು 3 ಗಂಟೆಗೆ ಗಣೇಶನ ಬೆಳ್ಳಿ ರಥದಲ್ಲಿ ಇದು ಮಾಡ್ತೀವಿ. ಪ್ರತಿಯೊಂದು ಬೀದಿಲೂ ಮೆರವಣಿಗೆ ಇರುತ್ತೆ. ನಾವು ಮುಗಿಸೋ ಅಷ್ಟೊತ್ತಿಗೆ ಈಗ 3 ಗಂಟೆ ಹೆಚ್ಚಿಗೆ 3 ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋ ಹೊರಟ್ರು ಒಂದು 11 ಗಂಟೆ ರಾತ್ರಿ ಆಗುತ್ತೆ. ನಾವು ಮೆರವಣಿಗೆ ಮುಗಿಸಿ ನಾವು ಕೆರೆಗೆ ಇದು ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಆ ಥರ. ಯಾಕೆಂದರೆ ನಮ್ಮಲ್ಲಿ ಇಲ್ಲೇ ಎಲ್ಲ ಗೊತ್ತಿರೋದ್ರಿಂದ ನಾವು ಒಂಥರ ನಮ್ಮ ಕೆಂಗುಂಟೆಲ್ಲೇ ನಾವು ನಮ್ದೊಂದೇ ಗಣೇಶ ಈ ಥರ ಒಂದು ಭಕ್ತಿಯಿಂದ ಮಾಡೋದು ಅಂತ ಹೇಳ್ಬೋದು. ನಾವು ಒಂದು ಯಾವುದೇ ಥರ ಇದಿಲ್ದಂಗೆ ಭಕ್ತಿಯಿಂದ ಮಾಡ್ತೀವಿ. ಆ ಥರ ಏನಂದರೆ ಇಲ್ಲಿ ಸುಮಾರು ಜನ ಎಲ್ಲ ನಮ್ಮ ರೋಡ್ಗೆ ಬರ್ಬೇಕು, ಗಣೇಶ ನಮ್ಮ ರೋಡ್ಗೆ ಬರಬೇಕು ಅಂತ ಕಾಯ್ತಾ ಇರ್ತಾರೆ. ನಾವು ಪ್ರತಿಯೊಂದು ರೋಡ್ಗೂ ಹೋಗಿ ಮೆರವಣಿಗೆ ಮಾಡಿ ಇದು ಮಾಡ್ತೀವಿ. ನಮ್ಮಲ್ಲಿ ಏನು ಅಂದರೆ ಪ್ರತಿಯೊಂದು ಮನೆಯವರು ಪೂಜೆ ಮಾಡ್ತಾರೆ. ಒಂದು ರೋಡ್ ಹೋಯ್ತು ಅಂದರೆ ಮಿನಿಮಮ್ ಒಂದು 5-6 ಜನ ಪೂಜೆ ಮಾಡಿಸೋರು ಕಾಯ್ತಾ ಇರ್ತಾರೆ. ಹಂಗಾಗಿ ಪ್ರತಿಯೊಂದು ರೋಡ್ಗೂ ಮೆರವಣಿಗೆ ಮಾಡಿ ನಾವು ಗಣೇಶನ ವಿಸರ್ಜನೆ ಮಾಡ್ತೀವಿ. ಎಸ್ ವೀಕ್ಷಕರೇ, ನಿರ್ವಿಘ್ನ ಕನ್ನಡ ಯುವಕರ ಸಂಘದವರ ಮಾತುಗಳು ಕೇಳಿದ್ರಿ. ಅವ್ರು ಹೇಳ್ತಾ ಇರುವಂಥದ್ದು ಈ ಭಾಗದ ಪ್ರತಿಯೊಬ್ಬರನ್ನು ಗುರುತಿಸುವಂತಹ ಕೆಲಸ, ಅಂದ್ರೆ ಇಡೀ ಸಂಘದವರು ಒಗ್ಗಟ್ಟಾಗಿ ನಿಂತು ಮಾಡುವಂತಹ ಕೆಲಸ ಕಾರ್ಯಕ್ರಮ ಒಂದು ಕಡೆ ಆದ್ರೆ, ಹಿರಿಯರನ್ನು ಗುರುತಿಸುವಿಕೆ ಜೊತೆಗೆ ಇಲ್ಲಿನ ಲೋಕಲೈಟ್ಸ್ ಅಂದ್ರೆ ಸ್ಥಳೀಯ ಪ್ರತಿಭೆಗಳೇನಿದ್ದಾರೆ, ಸ್ಥಳೀಯ ಪ್ರತಿಭೆಗಳು ಅಂದ್ರೆ ನಾವು ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ವೇದಿಕೆ ಅವಕಾಶವನ್ನು ಮಾಡಿಕೊಟ್ರೆ ಅವರಿಗೂ ಸ್ಟೇಜ್ ಫಿಯರ್ ಹೋಗುತ್ತೆ, ಅವರ ಪ್ರತಿಭಾ ಅನಾವರಣಕ್ಕೂ ಕೂಡ ಅಷ್ಟೇ ಅವಕಾಶವಾಗುತ್ತೆ. ಈ ನಿಟ್ಟಿನಲ್ಲಿ ಕಳೆದ 22 ವರ್ಷದಿಂದ ಈ ಎಲ್ಲಾ ಕೆಲಸಗಳನ್ನ ಈ ನಿರ್ವಿಘ್ನ ಕನ್ನಡ ಯುವಕರ ಸಂಘ ಮಾಡ್ಕೊಂಡ್ ಬಂದಿರುವಂತದ್ದು. ಈ ಬಾರಿಯೂ ಕೂಡ ಅಷ್ಟೇ ಅದ್ದೂರಿಯಾಗಿ ಎಲ್ಲ ಸ್ಥಳೀಯ ನಾಯಕರ ಒಂದು ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಇನ್ನೇನು 3 ಗಂಟೆ ಹೊತ್ತಿಗೆ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಅಂದ್ರೆ ಅದ್ದೂರಿಯಾದಂತಹ ಒಂದು ತಮಟೆ ವಾದ್ಯಗಳೊಂದಿಗೆ ಇವರ ಮೆರವಣಿಗೆ ಶುರುವಾಗುತ್ತೆ. ತದನಂತರದಲ್ಲಿ ಮಲ್ಲತಳ್ಳಿ ಕೆರೆಯಲ್ಲೂ ಕೂಡ ಇವರು ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂತೋಷ್ ಕಶ್ಯಪ್, ಪಶುವೇಗ ನ್ಯೂಸ್, ಬೆಂಗಳೂರು.
ಒಂದು ಅದ್ಭುತವಾದಂತಹ ಗಣಪತಿಯ ಆಚರಣೆಯಲ್ಲಿ ತಾವು ಕೂಡ ಭಾಗಿಯಾದಂಥದ್ದು ಎಷ್ಟು ಖುಷಿ ಇದೆ ಸರ್? ಸರ್, ನಮಗೆ ತುಂಬಾ ಖುಷಿ ಇದೆ. ಸತತ 22 ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮ ಮಹೇಶ್ ಅಣ್ಣವರಾಗಿರ್ಬೋದು, ಅಪ್ಪಿ ಅಣ್ಣವರಾಗಿರ್ಬೋದು, ಅಣ್ಣ ಮಂಜಣ್ಣವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಮತ್ತೆ ಬಸವರಾಜಣ್ಣವರ ಆದಿಯಾಗಿ ಎಲ್ಲ ಯುವಕರು, ಕೆಂಗುಂಟೆ ಭಾಗದ ಎಲ್ಲ ಯುವಕರು ಕೂಡ ಸತತ 22ನೇ ವರ್ಷದಿಂದ ಅದ್ದೂರಿ ಗಣೇಶೋತ್ಸವವನ್ನು ಈ ಗ್ರಾಮದ ಎಲ್ಲರಿಗೂ ಕೂಡ ಇಷ್ಟಾರ್ಥವನ್ನ ಗಣೇಶ ನೀಡಲಿ ಅಂತ 22 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಈ ಗಣೇಶೋತ್ಸವ ಕಾರ್ಯಕ್ರಮವನ್ನ ಸತತ 22 ವರ್ಷಗಳಿಂದ ಆಚರಣೆ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ತುಂಬಾ ಖುಷಿ ಇದೆ. ಅಂದ್ರೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೋಸ್ಕರ, ಎಲ್ಲರ ಒಳಿತಿಗಾಗಿ ಮಾಡಿದ್ದ ಅಥವಾ ಪಕ್ಷದ ವಿಚಾರವಾಗಿ ಕಾಂಗ್ರೆಸ್ನಿಂದ ಆಚರಣೆ ಮಾಡಬೇಕು ಅಂತ ಮಾಡಿದ್ದ ಅಂತ? ಯಾವುದೇ ಪಕ್ಷದ ವಿಚಾರ ಈ ಕಾರ್ಯಕ್ರಮದಲ್ಲಿ ಇಲ್ಲ. ಈ ನಮ್ಮ ಎಲ್ಲರೂ ಕೂಡ ಈ ಕ್ಷೇತ್ರದ, ಈ ಗ್ರಾಮದ ಯುವ ನಾಯಕಿ ಕುಸುಮ ಅವರ ಫಾಲೋವರ್ಸ್ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಗಣೇಶನಿಗೆ ಇವತ್ತಿಂದ ಅಲ್ಲ, ಸತತ 22ನೇ ವರ್ಷ, ಮೊದಲನೇ ವರ್ಷದಿಂದ ಇವತ್ತಿನವರೆಗೂ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಹನುಮಂತರಾಯಪ್ಪನವರ ಮಾರ್ಗದರ್ಶನದಲ್ಲಿ ಈ ಗಣೇಶೋತ್ಸವ ಕಾರ್ಯಕ್ರಮ ನಡ್ಕೊಂಡ್ ಬಂದಿದೆ. ಇವತ್ತು ಕೂಡ ಅವರ ಮಾರ್ಗದರ್ಶನದಲ್ಲೇ ಗಣೇಶವನ್ನ ಕುಂಡ್ರಿಸ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಈ ಗಣೇಶನ ಕಾರ್ಯಕ್ರಮ ನಡೆಯುತ್ತೆ. ಯಾರ್ಯಾರ ಸಹಕಾರ ಇತ್ತು ಸರ್? ಯಾರ್ಯಾರು ಬಂದಿದ್ರು ತಮ್ಮ ಕಾರ್ಯಕ್ರಮಕ್ಕೆ? ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕಿಯಾದಂಥ ಶ್ರೀಮತಿ ಕುಸುಮಾಕ್ ಅವರು, ಮತ್ತೆ ನಮ್ಮ ಗುರುಗಳು, ಮತ್ತೆ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತರಾಯಪ್ಪ ಸಾಹೇಬರು, ಮತ್ತೆ ಈ ಭಾಗದ ಸಮಾಜ ಸೇವಕರಾದ ಕೆಂಗುಂಟೆ ಮುನ್ರತ್ನವರು, ಹಾಗೂ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಅವರ ನೇತೃತ್ವದಲ್ಲಿ, ಮತ್ತೆ ಎಲ್ಲ ಈ ಭಾಗದ ಲೋಕಲ್ ಲೀಡರ್ಗಳು, ಮತ್ತೆ ನಮ್ಮ ಈ ಭಾಗದ ಹಿರಿಯ ಮುಖಂಡರಾದಂಥ ಶಿವಣ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಕೂಡಿ ಬಂತು ಸರ್. ಏನೇನು ಸಮಾಜಮುಖಿ ಕೆಲಸಗಳು ಹಮ್ಮಿಕೊಂಡಿದ್ರೆ, ಅಂದ್ರೆ ಗಣೇಶೋತ್ಸವ ಒಂದ್ ಕಡೆ ಆದ್ರೆ ಈ ನೆಪದಲ್ಲಿ ಅಥವಾ ಈ ನಿಟ್ಟಿನಲ್ಲಿ ಬೇರೆ ಏನೇನು ಸಮಾಜಮುಖಿ ಕೆಲಸಗಳಿದೆ ಅಂತ? ನಾವು ಈ ಒಂದು ಗಣೇಶ ಕಾರ್ಯಕ್ರಮದಲ್ಲಿ ಲೋಕಲ್ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನೀಡಿದ್ದೀವಿ. ಮತ್ತು ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಅನ್ನದಾನ ಕಾರ್ಯಕ್ರಮಗಳು ಆಗಿರ್ಬೋದು, ಎಲ್ಲ ರೀತಿ ಸಮಾಜ ಸೇವೆ ಕೆಲಸವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಈ ಗಣೇಶ ಉತ್ಸವದ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತು ಬಡವ ಮಕ್ಕಳುಗಳಿಗೆ ಕಿಟ್ ಕೊಡೋದಾಗಿರ್ಬೋದು, ಇವೆಲ್ಲ ಮುಂದಿನ ಕಾಲಘಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.